ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಜಾಗೃತಿ ಮೂಡಿಸ್ತಾ ಇದೆ? ಅಕ್ರಮವಾಗಿ ಮಾಡುವುದು ಜಾಗೃತಿನಾ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಸ್ಐಆರ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಒಂದು ಇಂಡಿಪೆಂಡೆಂಟ್ ಬಾಡಿ. ಮೊದಲ ದಿನದಿಂದಾನೇ ಅಕ್ರಮಕ್ಕೆ ರಾಜ್ಯದಲ್ಲಿ ಪ್ರೋತ್ಸಾಹ ನೀಡಲಾಗ್ತಾ ಇದೆ. ದಾಖಲೆ ಸಹಿತ ನಾವು ಚುನಾವಣಾ ಆಯುಕ್ತರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ಕೇಂದ್ರ ಚುನಾವಣಾ ಆಯೋಗ ಕೂಡ ಮಾಹಿತಿಯನ್ನ ಪಡೀತಾ ಇದೆ. ಮುಖ್ಯಮಂತ್ರಿಗಳು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ.ಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಂದ್ರ ಹಾಗೆ ಮಾಡ್ತು ಹೀಗೆ ಮಾಡ್ತು ಅಂತ ಹೇಳಿ ಟೀಕೆ ಮಾಡ್ತಾ ಇದ್ರಿ, ಕೇಂದ್ರದ ಮೇಲೆ ಕೇವಲ ಟೀಕೆ ಮಾತ್ರ ಮಾಡ್ತಾ ಇದ್ರಾ ಅಂತ ಹೇಳಿ ಸಿಎಂಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗ ಏನಿದೆ ಅದು ಇಂಡಿಪೆಂಡೆಂಟ್ ಬಾಡಿ. ಚುನಾವಣಾ ಆಯೋಗದ ಸದಸ್ಯರನ್ನ ಭೇಟಿ ಮಾಡಿ, ಅಧ್ಯಕ್ಷರನ್ನ ಭೇಟಿ ಮಾಡಿ, ನೆಸಿಟಿ ಬಿದ್ದರೆ ನಾವು ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು ನಾವು ಭೇಟಿ ಮಾಡತಕ್ಕಂಥದ್ದಕ್ಕೆ ಇವತ್ತು ಒಂದು ನಿರ್ಣಯ ಮಾಡಿದ್ದೇವೆ. ನಾವು ಎರಡೂ ಪಕ್ಷಗಳ ಮುಖಂಡರುಗಳು, ಎನ್ಡಿಎ ಪಾರ್ಟ್ನರ್ಸ್ ಏನಿದ್ದೇವೆ, ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರುಗಳೆಲ್ಲ ಜೊತೆಗೂಡಿ ಇವತ್ತು ಕಳೆದ ಒಂದು ವಾರದಿಂದ ನಡೀತಾ ಇರತಕ್ಕಂಥ ಈ ಒಂದು ಎಸ್ಐಆರ್ನ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಮೊದಲನೇ ದಿನದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥ ಅಕ್ರಮಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಇರತಕ್ಕಂಥ ಅಧಿಕಾರಿಗಳು 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದನ್ನ ಇವತ್ತು ನಾವು ದಾಖಲೆಗಳ ಸಮೇತವೇ ಏನೋ ಒಂದು ಇಲ್ಲಿಯ ಕರ್ನಾಟಕದ ರೆಪ್ರೆಸೆಂಟ್ ಮಾಡತಕ್ಕಂಥ ಚುನಾವಣಾ ಆಯುಕ್ತರಿಗೇನು ಕೊಟ್ಟಿದ್ದೇವೆ, ಸಿಇಒಗೆ. ಅವರು ಸಹ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾನು ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ಅಲ್ಲ, ಸಾರಿ, ಕೇಂದ್ರದ ಚುನಾವಣಾ ಆಯೋಗದಿಂದಲೂ ಬಹುಶಃ ಇವತ್ತು ಇಬ್ಬರನ್ನ ಡೆಪ್ಯೂಟ್ ಮಾಡಿದ್ದಾರೆ. ಇದರ ಬಗ್ಗೆ ಯಾವ ರೀತಿಯಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಮಾಹಿತಿಗಳನ್ನು ಪಡಿತಕ್ಕಂಥದ್ದಕ್ಕೆ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ. ಆದರೆ ಇವತ್ತು ಕಳೆದ 5 ದಿವಸಗಳಿಂದ ಪ್ರತಿದಿನ ಮಾಧ್ಯಮದ ಸ್ನೇಹಿತರು ಸಹ ನೀವು ಇಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ದೋಷವನ್ನ ಇವತ್ತು ಜಾರಿಗೆ ತರತಕ್ಕಂಥದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ಆಗ್ತಿಲ್ಲ ಅಂತಕ್ಕಂಥದ್ದನ್ನ ನೀವು ಸಹ ಈಗೇನು ದಾಖಲೆ ಸಮೇತವೇ ಪ್ರತಿಬಿಂಬಿಸ್ತಾ ಇದ್ದೀರಿ. ಇವತ್ತು ಈ 5 ದಿನಗಳ ಕಾಲ ನಡೆದಿರತಕ್ಕಂಥ ಹಲವಾರು ಅಕ್ರಮಗಳ ಮಾಹಿತಿಗಳನ್ನ, ದಾಖಲೆಗಳನ್ನ, ಪೆನ್ ಡ್ರೈವ್ ಅನ್ನ ಇವತ್ತು ಎರಡೂ ಪಕ್ಷದಲ್ಲಿ ನಾವೇನು ಕಲೆಕ್ಟ್ ಮಾಡಿದ್ದೇವೆ, ಕೊಟ್ಟಿದ್ದೇವೆ ಇವತ್ತು ಚುನಾವಣಾ ಇಲ್ಲಿಯ ಆಯುಕ್ತರಿಗೆ. ಅದರಿಂದ ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿಯಲ್ಲಿ ಅಧಿಕಾರಿಗಳನ್ನ ಇಲ್ಲಿ ಏನಾಗುತ್ತೆ, ಅವರೇನೋ ಪ್ರಿಯಾಂಕಾ ಖರ್ಗೆ ಅವರು ಚುನಾವಣಾ ಆಯೋಗದವರು ಕತ್ತೆ ಕಾಯ್ತಿದ್ದಾರೆ ಅಂತ ಏನ್ ಹೇಳ್ತಾರೆ. ಚುನಾವಣಾ ಆಯೋಗದವರು ಯಾವ ನಿಯಮಾವಳಿಗಳನ್ನ ಈ ಒಂದು ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಅದೆಲ್ಲವನ್ನ ಗಾಳಿಗೆ ತೂರಿ ಇವತ್ತು ಇಲ್ಲಿ ಇರ್ತಕ್ಕಂಥ ರಾಜ್ಯದ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸರ್ಕಾರದ ಒಂದು ಖುಷಿ ಪಡಿಸ್ತಕ್ಕಂಥ ರೀತಿಯಲ್ಲಿ ಅಕ್ರಮಗಳನ್ನು ನಡೆಸ್ತಾ ಇದ್ದಾರೆ, ಇದೆಲ್ಲ ಜಗಜ್ಜಾಹಿರವಾಗಿದೆ. ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ನೈತಿಕತೆ ಏನಿದೆ ಅಂತಕ್ಕಂಥ ಕೇಳ್ತೇನೆ. ಬೇರೆ ರಾಜ್ಯಗಳಲ್ಲಿ ಅದಾಗಿದೆ ಇದಾಗಿದೆ ಅಂತೇಳಿ ಪ್ರತಿನಿತ್ಯ ಕಾಂಗ್ರೆಸ್ನ ಇವರ ಮಹಾನ್ ನಾಯಕರೇನು ಹೇಳ್ತಾರೆ. ಕರ್ನಾಟಕದಲ್ಲಿ ನೀವು ಮಾಡ್ತಿರ್ತಕ್ಕಂಥದ್ದೇನಿಲ್ಲಿ, ನೀವು ನಿಮ್ಮ ರಾಜ್ಯ ಸರ್ಕಾರದ ಅಡಿದಿನಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿ ಅವರಿಂದ ಇವತ್ತು ಅಕ್ರಮಗಳನ್ನೇನು ನಡೆಸ್ತಾ ಇದ್ದೀರಿ, ಅದೆಲ್ಲವನ್ನ ಇವತ್ತು ಏನೋ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಇದನ್ನು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಎರಡೂ ಪಕ್ಷದ ಮುಖಂಡರುಗಳು ಇವತ್ತು ಭೇಟಿ ಮಾಡಿ ಪುನಃ ಈಗಾಗಲೇ 3 ದಿವಸದಿಂದ ಕೊಡ್ತಾನೆ ಇದ್ದೇವೆ. ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇವತ್ತು ಸಹ ಆ ಕೆಲಸ ಮಾಡಿದ್ದೇವೆ ಎಲ್ಲ ಎರಡೂ ಪಕ್ಷಗಳ ಮುಖಂಡರು. ಮುಖ್ಯಮಂತ್ರಿಗಳಿಗೆ ಜಾಣ ಕಿವಿಡು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪಾಪ ಹೇಳಿದ್ದಾರೆ ವಿರೋಧ ಪಕ್ಷಗಳು ಟೀಕೆ ಮಾಡಕ್ಕೆ ಇರೋದು ಅಂತ. ಆಗಿದ್ರೆ ನಾನು ಆ ವ್ಯಕ್ತಿ ಕೇಳ್ತೀನಿ, ಆ ಮುಖ್ಯಮಂತ್ರಿಗೆ, ನೀವು ಪ್ರತಿನಿತ್ಯ ಮಾಡ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರದ ಅದಾ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳಿ, ಆಗಿದ್ರೆ ನೀವುಗಳು ಮಾಡ್ತಾ ಇರೋದು ಬರೀ ಟೀಕೆಗೋಸ್ಕರವಾ? ಇವತ್ತು ದೇಶದಲ್ಲಿ ಮಾಡ್ತಾ ಇರತಕ್ಕಂಥ ಟೀಕೆ, ನೀವು ನಿಮ್ಮ ನಾಯಕರುಗಳು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಏನು ಟೀಕೆ ಮಾಡ್ತಾ ಇದ್ದೀರಿ ಅದು ಬರೀ ಟೀಕೆಗೋಸ್ಕರವೂ ಮಾಡ್ತಾ ಇದ್ದೀರಾ ನೀವು? ನಮ್ಮ ಮೇಲೆ ಆ ಒಂದು ರೀತಿಯ ನೀವು ಆರೋಪ ಏನಿದೆ, ಹಾಗಿದ್ರೆ ನೀವು ಮಾಡ್ತಿರೋ ಕೆಲಸ ಏನು ದೆಹಲಿಯಲ್ಲಿ? ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.